ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇವತ್ತು ಇಡಿ ಶಾಕ್. ಕಾರಣ, ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈಗ ದಾಖಲಾತಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ತುಮಕೂರಿನಲ್ಲಿರುವಂತಹ SSIT ಕಾಲೇಜು, ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಈ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಜೊತೆಗೆ ಪರಿಶೀಲನೆ ಕೂಡ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲಾತಿ ಪರಿಶೀಲನೆ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಕಾಲೇಜಿನ ಮೇಲೆ ಇಡಿ ದಾಳಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇದೀಗ ನಾನು ಆ ಕಾಲೇಜಿನ ಆವರಣದಲ್ಲಿದ್ದೀನಿ. ಇದು ತುಮಕೂರು ನಗರದಲ್ಲಿರುವಂತಹ ಮಳ್ಳೂರು ದಿಣ್ಣೆಯ SSIT ಇಂಜಿನಿಯರಿಂಗ್ ಕಾಲೇಜ್ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥ ಇದು ಅಡ್ಮಿನ್ ಬ್ಲಾಕ್ ಆಗಿರುವಂಥದ್ದು. ಬೆಳಗ್ಗೆ ಬಂದಂತಹ ಈ ಅಧಿಕಾರಿಗಳ ತಂಡ, ಇಡಿ ಅಧಿಕಾರಿಗಳ ತಂಡ ಶೋಧನೆಯನ್ನು ಮಾಡ್ತಿರೋವಂಥದ್ದನ್ನು ನಾವು ಕಾಣ್ಬೋದು. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಬ್ಲಾಕ್ಗಳನ್ನು ಮುಚ್ಚಿರುವಂಥದ್ದು ಮತ್ತು ಒಳಗೆ ಬರುವಂಥ ಗೇಟ್ ಪ್ರವೇಶಕ್ಕೆ ಯಾರು ಬರ್ತಾರೆ ಅವರೆಲ್ಲವರನ್ನು ತಡೆದು ಒಳಗಡೆ ಬರದಂತೆ ತಡೆದಿರುವಂಥದ್ದನ್ನು ಕಾಣ್ಬೋದು. ಮತ್ತು ಅಧಿಕಾರಿಗಳು ಬಂದು ದಾಖಲಾತಿಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿರೋಂಥದ್ದನ್ನು ನೋಡ್ಬೋದು. ಜೊತೆಗೆ ಆ ಒಂದು ಅಧಿಕಾರಿಗಳು ಬಂದಿರುವಂತಹ ಒಂದು ಇನೋವಾ ಕಾರ್ ಆಗಿರುವಂಥದ್ದನ್ನು ನೀವು ನೋಡ್ಬೋದು ದೃಶ್ಯದಲ್ಲಿ. KA05 AM3226 ನಂಬರಿನ ಗಾಡಿಯಲ್ಲಿ ಬಂದಿರುವಂತಹ ಮತ್ತು 2 ಇನೋವಾ ಕಾರುಗಳು ಏನಿದೆ, ಈ 2 ಇನೋವಾ ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬೆಳಗ್ಗೆ ಬಂದು ಈ ಒಂದು ಪರಿಶೀಲನೆ ತಪಾಸಣೆಯನ್ನು ಮಾಡ್ತಿರೋವಂಥದ್ದನ್ನು ನಾವು ಕಾಣ್ಬೋದಾಗಿರೋಂಥದ್ದು. ಏನು ಗೃಹ ಸಚಿವ ಪರಮೇಶ್ವರ್ ಕಾಲೇಜಿನಲ್ಲಿ ತುಮಕೂರಿನಲ್ಲಿ 3-4 ಕಾಲೇಜುಗಳಿರುವಂಥದ್ದು, ಇಂಜಿನಿಯರಿಂಗ್ ಸೇರಿದಂತೆ ಮೆಡಿಕಲ್ ಎಲ್ಲ ರೀತಿಯಾದಂಥ ಕಾಲೇಜುಗಳಿರುವಂಥದ್ದು. ಇದೀಗ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇಡೀ ಬಾಗಿಲನ್ನು ಅಡ್ಮಿನ್ ಬ್ಲಾಕಲ್ಲಿರುವಂಥ ಎಲ್ಲ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಿ ಕ್ಲೋಸ್ ಮಾಡಿರೋಂಥದ್ದನ್ನು ನೀವು ನೋಡ್ಬೋದು ದೃಶ್ಯದಲ್ಲಿ. ಹಾಗಾಗಿ ಯಾರು ಒಳಗಡೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಪರಿಶೀಲನೆ, ತನಿಖೆ ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರೋಂಥ ಮತ್ತು ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು ಏನಿರುವಂಥದ್ದು ಅವರೆಲ್ಲರೂ ಕೂಡ ಒಳಗಡೆ ಯಾರು ಬಿಡದಂತೆ ತಡೆದಿರೋಂಥದ್ದನ್ನು ನಾವೆಲ್ಲವನ್ನು ನೋಡ್ಬೋದು. ಇದು ಇವತ್ತು ತುಮಕೂರಿನಲ್ಲಿ ಗೃಹ ಸಚಿವರ ಕಾಲೇಜು ಮೇಲೆ ನಡೆದಿರುವಂತಹ IT ದಾಳಿಯ ಸಂಬಂಧಪಟ್ಟಂಥ ಮಾಹಿತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.